ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ರಾಷ್ಟ್ರವಾದ, ದೇಶಭಕ್ತಿ ಇದು 18ನೇ ಶತಮಾನ ಅಥವಾ 17ನೇ ಶತಮಾನದಿಂದ ಈಚೆಗೆ ಒಂದು ರೀತಿ ಒಳ್ಳೆ ಕೆಲಸ ಮಾಡಿದಂತಹ ಒಂದು ಚಿಂತನೆ ಅಂತ ಹೇಳಬೇಕು. ರಾಮಾಯಣದಲ್ಲಿಯೇ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸೆ ಅನ್ನೋ ಮಾತು ಬರುತ್ತೆ. ಅಂದ್ರೆ ಜನನಿ ತಾಯಿ ಮತ್ತು ಜನ್ಮಭೂಮಿ ದೇಶ ಇವು ಸ್ವರ್ಗಕ್ಕಿಂತ ಶ್ರೇಷ್ಠವಾದದ್ದು ಅಂತ ಬರುತ್ತೆ. ಆದರೂ ಕೂಡ ಮೊದಲಿನ ದಿನಗಳಲ್ಲಿ ದೇಶಕ್ಕಾಗಿ ಹೊಡೆದಾಟ ಬಹಳ ಆಗ್ತಿತ್ತು. ಯುದ್ಧಗಳು, ನಿರಂತರ ಯುದ್ಧಗಳಾಗ್ತಿದ್ವು. ಎಷ್ಟರ ಮಟ್ಟಿಗೆ ಅಂದ್ರೆ ಚಾತುರ್ಮಾಸದಲ್ಲಿ ಬಿಟ್ಟು, ಅಂದ್ರೆ ಮಳೆಗಾಲದಲ್ಲಿ ಬಿಟ್ಟು ಬಾಕಿಯಂತೆ ಒಟ್ಟು ರಾಜರದ್ದು ದಂಡೆತ್ತಿ ಹೋಗೋದೆ ಕೆಲಸ. ಸುಮ್ಮನೆ ಕೂಡಂಗಿಲ್ಲ ಒಬ್ಬ ಒಳ್ಳೆ ರಾಜ ಅಂತ ಅಂದ್ರೆ. ಆವಾಗ ಗಡಿ ಬದಲಾವಣೆ ಆಗ್ತಿತ್ತು. ಕೆಲವು ಭಾಗ ಸೋಲ್ತಿದ್ರು, ಕೆಲವು ಭಾಗ ಗೆಲ್ತಿದ್ರು. ಪರಾಕ್ರಮಿ ರಾಜ ಇರೋರಿಗೆ ಗಡಿ ವಿಸ್ತರಣೆ ಆಗ್ತಿತ್ತು. ಅವನ ಕಾಲಾನಂತರ ಮತ್ತೆ ಗಡಿ ಚಿಕ್ಕದಾಗ್ತಿತ್ತು. ಅಲ್ಲಿ ಭಕ್ತಿ ಅನ್ನುವಂಥದ್ದು ಕೇವಲ ಜೀವನಕ್ಕಾಗಿ ಅಥವಾ ಗಳಿಕೆಗಾಗಿ ಹೊರತು ರಾಷ್ಟ್ರಕ್ಕಾಗಿ ಅಲ್ಲ. ಆದ್ರಿಂದ ಅಲ್ಲಿ ದೇಶ ಪ್ರೇಮ ಅನ್ನುವಂಥದ್ದು ಬರ್ತಿರ್ಲಿಲ್ಲ. ಬಂದರೂ ಕೂಡ ಸ್ಥಾಯಿಯಾಗಿ, ಅಂದ್ರೆ ಹೆಚ್ಚು ದಿವಸ ಉಳಿತಿರ್ಲಿಲ್ಲ. ಈ ರಾಷ್ಟ್ರವಾದ ಯಾವಾಗ ಪ್ರಾರಂಭ ಆಯಿತು, ಪ್ರಾಯಶಃ ಯುರೋಪಲ್ಲಿ ಜೋರಾಗಿ ಶುರುವಾಯಿತು. ಬರ್ತಾ ಬರ್ತಾ ಅದು ವಿಕಾಸ ಹಾಕುವಂತ ಬಂದು 2 ಮಹಾಯುದ್ಧಗಳಿಗೆ ಕಾರಣ ಆಯಿತು ಅನ್ನೋದನ್ನು ನಿಜ. ಆದರೆ ಅದರ ಪ್ರತಿಫಲವಾಗಿ ವಿಶ್ವಸಂಸ್ಥೆ ಅನ್ನೋದು ಹುಟ್ಟಿತು. ಯುನೈಟೆಡ್ ನೇಷನ್ಸ್, ರಾಷ್ಟ್ರ ಸಂಘ ಅಥವಾ ವಿಶ್ವಸಂಸ್ಥೆ ಹುಟ್ಕೊಂತು. ಯುಎನ್ಒ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಏನು ಹುಟ್ಕೊಂತು. ಅದು ಒಳ್ಳೆ ಬೆಳವಣಿಗೆ ಆಯಿತು. ಅಂದ್ರೆ 2ನೇ ಮಹಾಯುದ್ಧ 45ನೇ ಇಸ್ವಿನಲ್ಲಿ ಮುಗಿದ್ಮೇಲೆ ಅಲ್ಲಿಂದ ಇಲ್ಲಿವರೆಗೆ ಯುದ್ಧಗಳು ನಡೀತಾ ಇದಾವೆ, ಇಲ್ಲ ಅಂತ ಏನಲ್ಲ. ಆದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಯುದ್ಧಗಳು ನಡೆದು ವಿಶ್ವಕ್ಕೆ ಹಾನಿ ಆಗಿಲ್ಲ. ಒಂದು ವೇಳೆ ವಿಶ್ವಸಂಸ್ಥೆ ರಚನೆ ಆಗದೆ ಹೋಗಿದ್ರೆ ಇಷ್ಟೊತ್ತಿಗೆ 3ನೇ ಮಹಾಯುದ್ಧ ಆಗಿ ಭೂಮಿಗೆ ಬಹಳ ನುಕ್ಸಾನ ಆಗ್ತಿತ್ತು. ಮಾನವ ಜನಾಂಗ ತುಂಬಾ ಕ್ಷೀಣ ಆಗ್ತಿತ್ತು, ಇಷ್ಟು ಬೆಳೀತಿರ್ಲಿಲ್ಲ. ಈಗ ಮಾನವ ಜನಾಂಗ ಬಹಳ ಬೆಳೆದಿದೆ. ಬೇರೆ ಜೀವಿಗಳಿಗಿಂತನೂ ಮಾನವ ಜನಾಂಗ ವಿಪರೀತ ಬೆಳೆದಿದೆ. 800 ಕೋಟಿ. ಪ್ರಾಯಶಃ ಭೂಮಿ ಮೇಲೆ ಯಾವಾಗಲೂ ಇಷ್ಟು ಜನಸಂಖ್ಯೆ ಆಗಿರ್ಲಿಲ್ಲ ಅನ್ಸುತ್ತೆ. ಇದು ಕೂಡ ಒಳ್ಳೇದಲ್ಲ, ಇದು ಕೂಡ ಒಳ್ಳೇದಲ್ಲ. ಅದೇನೇ ಆಗಲಿ, ಅದು ನಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಇಲ್ಲ. ಈಗ ಮೀರಿ ಹೋಗಿದೆ, ಯಾರು ಏನು ಮಾಡೋಕ್ಕಾಗಲ್ಲ. ಹಾಗಾದ್ರೆ ಈಗ ನಾವು ಮಾಡ್ಬೇಕಾದ್ದೇನಪ್ಪ ಅಂತಂದ್ರೆ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳುವಂಥದ್ದು. ಅದರಲ್ಲೂ ಭಾರತೀಯ ಋಷಿಗಳು ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ ವಸುಧೈವ ಕುಟುಂಬಕಂ
ಅಂದ್ರೆ ಇಡೀ ಭೂಮಿಯೇ ಒಂದು ಕುಟುಂಬ, ಇಡೀ ಭೂಮಿಯೇ ಒಂದು ಮನೆ. ಆದ್ರಿಂದ ನಾವು ದೇಶ ಪ್ರೇಮವನ್ನು ಬೆಳೆಸ್ಕೊಂಡ್ರೆ, ನಮ್ಮ ರಾಜಕಾರಣಿಗಳು ದೇಶ ಪ್ರೇಮವನ್ನು ಬೆಳೆಸ್ಕೊಂಡ್ರೆ ಆದ್ರಿಂದ ಜಗತ್ತಿಗೆ ನುಕ್ಸಾನಿಲ್ಲ. ಈಗ ರಷ್ಯಾ, ಯುಕ್ರೇನ್ ಒಂದಾನೊಂದು ಕಾಲಕ್ಕೆ ಒಟ್ಟಿಗೆ ಇದ್ದಂಥವು, ಈಗ 15-20 ವರ್ಷದಿಂದ ಒಟ್ಟಿಗೆ ಇದ್ದವು. ಒಂದು ಸಣ್ಣ ವಿಷಯಕ್ಕೆ, ಭಾಷೆಯ ವಿಷಯಕ್ಕೆ ಹೊಡೆದಾಟ ಪ್ರಾರಂಭ ಆಗಿ, ಯುದ್ಧ ಪ್ರಾರಂಭ ಆಗಿ ಬಹಳ ನುಕ್ಸಾನ್ ಅನುಭವಿಸಿದ್ರು. ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ. ಭಾಷೆಗಳು ಬಹಳ ಇದೆ ನಮ್ಮಲ್ಲಿ, ಅಲ್ಲಿಗಿಂತ ಜಾಸ್ತಿ ಇದೆ. ಹಾಗೆ ನೋಡ್ತಾ ಹೋದ್ರೆ 22, 23 ಸಂವಿಧಾನದಿಂದ ಅಂಗೀಕೃತವಾದ ಭಾಷೆಗಳೇ ಇದ್ದಾವೆ. ಅದಲ್ಲದೆ ಸಣ್ಣ ಪುಟ್ಟ ಭಾಷೆಗಳು ಇದ್ದಾವೆ. ಜಾತಿ, ಜನಾಂಗ, ಎಷ್ಟು ತರ ಆಹಾರ ಪದ್ಧತಿ, ಎಷ್ಟು ತರ ವಿಧ ವಿಧವಾದ ಚಿಂತನೆಗಳು. ಆದರೆ ನಮ್ಮ ದೇಶದಲ್ಲಿ ಅಷ್ಟೊಂದು ಜಗಳ ಆಗಲ್ಲ. ಈ ಧರ್ಮಗಳ ವಿಷಯದಲ್ಲಿ, ಜಮ್ಮು ಕಾಶ್ಮೀರದ ವಿಷಯದಲ್ಲಿ ಅಷ್ಟೇ. ಅಲ್ಲೂ ಕೂಡ ದೇಶದ ವಿಷಯಕ್ಕೆ ಅನ್ನೋದಕ್ಕಿಂತ ಧರ್ಮ ವಿಷಯ, ಮತಾಂಧತೆ, ಧರ್ಮಾಂಧತೆ, ಭಯೋತ್ಪಾದನೆ ಅಲ್ಲಿ ಜಗಳಕ್ಕೆ ಕಾರಣ ಆಗಿದೆ. ಇಲ್ಲದೆ ಹೋದ್ರೆ ಅಲ್ಲೂ ಜಗಳ ಆಗ್ತಿರ್ಲಿಲ್ಲ. ಆದ್ರಿಂದ ನಾವು ನೀವೆಲ್ಲ ಇವಾಗ ದೇಶ ಪ್ರೇಮವನ್ನು ಬೆಳೆಸ್ಕೋಬೇಕು. ಮತ್ತೀಗ ಇನ್ನೊಂದೇನು ನಮ್ಮ ದೇಶದ ಒಳ್ಳೇದಾಗಿದೆ ಅಂದ್ರೆ, ಪ್ರಜಾಪ್ರಭುತ್ವ ಬಂದಿದೆ. ಅಂದ್ರೆ ಸಂವಿಧಾನದತ್ತವಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಗುಜರಾತ್ನಿಂದ ಅಸ್ಸಾಂ, ಬಂಗಾಳದವರೆಗೆ ನಮ್ಮ ದೇಶ ಒಂದು ಅಂತಕ್ಕಂಥದ್ದೇನು ಬಂದಿದೆ, ಅದು ಯುದ್ಧಕ್ಕೆ ಕಾರಣ ಆಗೋದಿಲ್ಲ, ಹಾಗಿಲ್ಲ. ಇವಾಗ ಒಳಗಡೆ ಏನೋ ಬೇಗುದಿಗಳಿರ್ಬೋದು, ನೀರಿನ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ, ಬೇಗುದಿಗಳಿದ್ರು ಕೂಡ ಈಗ ಮೊದಲ ಹಾಗೆ ಯುದ್ಧ ಮಾಡೋದು, ಹೊಡೆದಾಡಂಗಿಲ್ಲ. ಯಾರೋ ಸ್ವಲ್ಪ ಹೆಚ್ಚು ತಗೋಬೋದು, ಯಾರಿಗೋ ಸ್ವಲ್ಪ ಕಡಿಮೆ ಸಿಗ್ಬೋದು, ಆಗತ್ತೆ. ಮನೆಗಳಲ್ಲೇ ಹಂಗಾಗತ್ತೆ. ಇನ್ ದೇಶದಲ್ಲಿ ಆಗೋದೇನೆ, ಏನು ಮಾಡೋಕ್ಕಾಗಲ್ಲ. ಅದನ್ನ ನಾವು ಸಹಿಸ್ಕೊಂಡು, ಒಬ್ಬರಿಗೆ ಪ್ರದೇಶ ಜಾಸ್ತಿ ಇರ್ಬೋದು, ಒಬ್ಬರಿಗೆ ಕಡಿಮೆ ಇರ್ಬೋದು. ಏನು ಸಂವಿಧಾನ ಮತ್ತು ನ್ಯಾಯಾಂಗ ನಮಗೆ ಹೇಳ್ಕೊಡುತ್ತೋ ಆ ಪ್ರಕಾರವಾಗಿ ನಡ್ಕೊಂಡಿದ್ದೆ ಆದರೆ ಶಾಂತಿ ಸಮಾಧಾನ ಇರ್ತದೆ. ಶಾಂತಿ ಸಮಾಧಾನ ಇದ್ರೆ ಮಾತ್ರ ವಿದ್ಯೆ, ಜ್ಞಾನ, ಸಾಧನೆ, ತಪಸ್ಸು, ಆತ್ಮಾನಂದ ಇವೆಲ್ಲ ಸಾಧ್ಯ ಆಗೋದು ರಾಜಕೀಯವಾಗಿ ಶಾಂತಿ ನೆಲೆಸಿದಾಗ. ಆ ದೃಷ್ಟಿಯಿಂದ ಶಾಂತಿ ನೆಲೆಸಿದೆ ಇವಾಗ. ಅದರಲ್ಲೂ ಈಗ ಒಂದು 10 ವರ್ಷದಲ್ಲಿ ತುಂಬಾ ಚೆನ್ನಾಗಿ, ಅಂದ್ರೆ ದೇಶದ ಒಳಗಡೆ ಬೇರೆ ಬೇರೆ ಸಮಸ್ಯೆಗಳಿದ್ರೂ ಕೂಡ, ಕೊರೋನಾ ಮತ್ತು ಬೆಲೆ ಏರಿಕೆ ಇಂಥದ್ದು ಬೇರೆ ದೇಶಗಳಲ್ಲಿ ಇದಕ್ಕಿಂತ ಜಾಸ್ತಿ ಇದೆ. 1 ಲೀಟರ್ ಹಾಲು 250-300 ರೂಪಾಯಿವರೆಗೆ ಹೋಗಿದೆ ಪಾಕಿಸ್ತಾನದಲ್ಲಿ. ಇಂಥದ್ರಲ್ಲಿ ನಮ್ಮ ದೇಶದಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ನೋಡ್ತಾ ಹೋದ್ರೆ ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಆದರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡಾಗ ನಮ್ಮ ದೇಶದ ರೇಟ್ ತುಂಬಾ ಕಡಿಮೆ ಅಂತಾನೆ ಹೇಳಬೇಕು. ಆ ದೃಷ್ಟಿಯಿಂದ ಮತ್ತು ನಮ್ಮ ರಾಜಕಾರಣಿಗಳು ಯಾವ ಪಕ್ಷದವರೇ ಇರಲಿ, ಬೇರೆ ರಾಜಕಾರಣಿಗಳಿಗಿಂತ ಹೆಚ್ಚು ಕಷ್ಟಪಡ್ತಾರೆ. ಅದರ ಬಗ್ಗೆ ಸಂಶಯ ಏನು ತಾಳ್ಬೇಡಿ ಯಾರು. ಕೆಲವರು ಭ್ರಷ್ಟಾಚಾರ ಮಾಡ್ಬೋದು ಅಷ್ಟೇ. ಅದು ಭ್ರಷ್ಟಾಚಾರ ಮಾಡಿದ್ರು ಕೂಡ ಚುನಾವಣೆ ಟೈಮಲ್ಲಿ ಮತ್ತು ನಿಮಗೆ ಹಂಚೆ ಬಿಡ್ತಾರೆ, ಗೊತ್ತಾಯ್ತಲ್ಲ. ಕುಡಿಸ್ತಾರೆ, ಹಂಚ್ತಾರೆ, ಏನೋ ಮಾಡ್ತಾರೆ ಒಟ್ಟು. ಆದ್ರಿಂದ ನಾವು ಅವ್ರಿಗೆ ಹೆಚ್ಚು ಬೈಲಾರ್ದೇನೆ ಒಳ್ಳೆ ರಾಜಕಾರಣಿಗಳನ್ನ, ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ನಮಗಿದೆ.
ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆ ದೇಶವನ್ನು ಕಟ್ಟೋಣ. ಒಳ್ಳೆ ದೇಶವನ್ನು ಕಟ್ಟಿದರೆ, ರಾಜಕೀಯ ವ್ಯವಸ್ಥೆ ಶಾಂತವಾಗಿದ್ದರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ, ಕುಶಲರಾಗ್ತಾರೆ, ಸ್ಕಿಲ್ ಡೆವಲಪ್ಮೆಂಟ್ ಆಗ್ತದೆ, ಅಂದರೆ ಜಾಣರಾಗ್ತಾರೆ, ಬೇರೆ ದೇಶಗಳಿಗೆ ಹೋಗ್ತಾರೆ, ಅಲ್ಲಿ ಒಳ್ಳೆ ಸೇವೆ ಮಾಡ್ತಾರೆ. ಅಮೆರಿಕಾದಲ್ಲಿ ನಿನ್ನೆ ಪೇಪರಲ್ಲಿ ಕೊಟ್ಟಿದ್ರು, 10 ಜನರಲ್ಲಿ ಒಬ್ಬ ಡಾಕ್ಟ್ರು ಭಾರತೀಯರಿರ್ತಾರಂತೆ. ಸುಮಾರು 85,000 ಜನ ಡಾಕ್ಟ್ರು ಅಮೆರಿಕಾದಲ್ಲಿದ್ದಾರೆ. ಮತ್ತೆ ಭಾರತೀಯ ಡಾಕ್ಟರ್ಗಳಿಗೆ ಒಳ್ಳೆ ಹೆಸರಿದೆ ಅಲ್ಲಿ. ಅಂದ್ರೆ ಆವಾಗ ನಮ್ಮ ದೇಶದ ಕೀರ್ತಿ ಬೆಳೆದ ಹಾಗೆ ಅಲ್ವಾ. ಆದ್ರಿಂದ ರಾಜಕೀಯ ದೃಢತೆ, ರಾಜಕೀಯ ಸ್ಥಿರತೆ, ರಾಜಕೀಯವಾಗಿ ಶಾಂತಿ ನೆಲೆಸೋದೇ ಅದು ನಾವು ದೇಶಕ್ಕೆ ಮಾಡ್ತಕ್ಕಂಥ ಒಳ್ಳೆ ಕೆಲಸ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.